ಇದು ಪ್ರೋಗ್ರೆಸ್ ಕಾಣೋದ್ರಿಂದ ತುಂಬಾ ಇನ್ವೆಸ್ಟರ್ಸ್ ಫ್ರೀ ಆಗಿ ದುಡ್ಡು ಕೂಡ ಕೊಡ್ತಕ್ಕಂಥದ್ದು. ಅದೇ ವಿಚಾರಕ್ಕೆ ಬಂದೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇಂದ 2,000 ಕೋಟಿ 2,500 ಕೋಟಿ ಈಗ KPS ಶಾಲೆಗೆ 7ನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಗ್ಬಿಟ್ಟು ಈಗ ಎಲ್ಲರಿಗೂ ಅಷ್ಟೇ ಅವರೇಜ್ 2 ರಿಂದ 3 KPS ಶಾಲೆಗಳನ್ನ 500 ಶಾಲೆ ಮತ್ತೆ ನಾನೇ ನನ್ ಸ್ವಲ್ಪ ದುಡ್ಡೆಲ್ಲ ಉಳಿಸಿ ನನ್ನ ಇಲಾಖೆಯಲ್ಲಿ ಅದು ಕೂಡ ಜೊತೆಗೆ ಮಕ್ಕಳಿಗೆ ಮೊಟ್ಟೆ ಚೆನ್ನಾಗಿ ಸಿಗ್ಬೇಕಂತ ವಿಪ್ರೋಯಿಂದ 1,591 ಕೋಟಿ. ನಿಜವಾಗ್ಲೂ ಹೇಳ್ತೀನಿ, ಇವತ್ತು ಬೇರೆ ಧರ್ಮದವರಾಗಿ ಇವತ್ತು ಮಕ್ಕಳ ಬಗ್ಗೆ ಕಾಳಜಿ ಇಟ್ಕೊಂಡು ನಾನು ಕೂಡ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿ ಇಡೀ ಬಹಳ ದೊಡ್ಡ ಮನುಷ್ಯ ಅವರು. ಇಂತ ಹಾಕಿ ಅವರು ಪುಣ್ಯಾತ್ಮ. ಇವತ್ತು ಅನ್ನ ಕೊಟ್ಟವನು ಯಾವತ್ತು ನಾವು ಒಂದು ಪುಣ್ಯ ಇರ್ಲಿ ಅಂತ ಹೇಳ್ತೀವಿ, ನಾವು ಅದನ್ನ ಹೇಳ್ಬೇಕಾಗತ್ತೆ. ಆಮೇಲೆ ಪ್ರಚಾರನೇ ತಗೊಳಲ್ಲ ಯಪ್ಪ. ಅವ್ರು ಹೇಳ್ತಾರೆ ದಯವಿಟ್ಟು ಏನು ಹೇಳ್ಬೇಡಿ ಅಂತ, ನಾವೇ ಅನಿವಾರ್ಯವಾಗಿ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಕೊಟ್ಟಿರೋರ್ನ ಸ್ಮರಿಸ್ಕೊಳ್ಳಿಲ್ಲ ಅಂದ್ರೆ ದೇವರು ನಮ್ಮನ್ನ ಕೆಟ್ಟ ಸ್ಥಾನದಲ್ಲಿ ಇಲ್ಲ ಸರ್. ಅದಕ್ಕೆ ಪರ್ಟಿಕ್ಯುಲರ್ ಮಕ್ಕಳಿಗೂ ಗೊತ್ತಾಗಬೇಕು. ನಿಜ, ಅದು ಪ್ರಚಾರ ಸಿಗ್ಬೇಕು. ಜೊತೆಗೆ 18,000 ಶಿಕ್ಷಕರ ನೇಮಕಾತಿ, ಸುಮಾರು 30,000 ಅಧಿಕ ಅತಿಥಿ ಶಿಕ್ಷಕರ ನೇಮಕಾತಿ, ಇವೆಲ್ಲ 51 ಫಸ್ಟ್ ಟೈಮ್ ಇವೆಲ್ಲ ಸರ್ಕಾರದ ಮಟ್ಟದಲ್ಲಿ ತುಂಬಾ ಚೆನ್ನಾಗಿ ಚರ್ಚೆ ಆಗುತ್ತೆ ಸರ್. ಪಿನ್ ಟು ಪಿನ್ ಎಲ್ಲರಿಗೂ ಗೊತ್ತಿರುತ್ತೆ. ಇದು ನಿಮ್ಮ ಈ ಕೆಲಸಗಳ ಜನಕ್ಕೆ ರೀಚ್ ಆಗ್ತಿದೆ ಅನ್ಸುತ್ತೆ, ಜನಸಾಮಾನ್ಯರಿಗೆ. ಅದು ಮಾಧ್ಯಮದವ್ರು ನೀವು ಮಾಡ್ಬೇಕು. ಕೆಲಸದ ಏನಾಗ್ತದೆ ಇವತ್ತಿನ ವ್ಯವಸ್ಥೆಯಲ್ಲಿ, ಅಜೀಂ ಪ್ರೇಮ್ಜಿ ಅವರು 1,591 ಕೋಟಿ ಕೊಟ್ಟಿರೋದಕ್ಕಿಂತ ಟ್ರೋಲ್ ಆಗೋದು, ಯಾರ್ದೋ ಒಬ್ಬ ಬಹಳ ಪುಣ್ಯಾತ್ಮ 500 ಕೋಟಿನೋ 5,000 ಕೋಟಿ ಖರ್ಚು ಮಾಡಿ ಮಕ್ಕಳು ಮದುವೆ ಮಾಡಿದಾಗ ಅದು ಟ್ರೋಲ್ ಆಗುತ್ತೆ ಅಂತ ಹೇಳಿದ್ರೆ ದುರಂತ ಅಂತ ಹೇಳೋದಿಲ್ಲ. ಒಂದ್ ಕಡೆ ಸಂತೋಷ, 5,000 ಕೋಟಿ ಖರ್ಚು ಮಾಡಿ ಒಬ್ಬ ಪುಣ್ಯಾತ್ಮ ನಮ್ ದೇಶದಲ್ಲಿ ಇದ್ದಾನೆ. ಬಟ್ ಇನ್ನೊಬ್ರು 57 ಲಕ್ಷ ಮಕ್ಕಳಿಗೆ ಮೊಟ್ಟೆ ಕೊಟ್ಟು ಪೌಷ್ಟಿಕತೆನ ಕೊಡ್ತಾರೆ ಅಂತ ಹೇಳಿದ್ರೆ ಅದನ್ನ ಜನರು ನೀವು ಕರೆಕ್ಟ್ ನಿಮ್ ಮಾಧ್ಯಮದ ಮೂಲಕ ಈ ಮೆಸೇಜ್ ಹೋಗ್ಲಪ್ಪ, ಇನ್ಮೇಲಾದ್ರೂ ನಾಳೆ ನಾವ್ ಏನು ನಮಗೆ ಅವಶ್ಯಕತೆ ಅದು ಇರ್ಬೇಕು. ಬಟ್ ಇದು ಗ್ಯಾರಂಟಿ ಇರ್ಬೇಕು. ಇದು ಗ್ಯಾರಂಟಿ ಇರ್ಬೇಕು. ಇವತ್ತು ದಿನ ಮೊಟ್ಟೆ ತಿನ್ನಕ್ ನಮ್ಮ ಮನೇಲಿ ಆಗಲ್ಲ, ಆದ್ರೆ ನಮ್ಮ ಶಾಲೆಗೆ ಬಂದಿ ನಾನು ಒಂದು ಮಗು ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಯಾಕಮ್ಮ ಈಗ ಬೈಲೊಂಗ್ಲಾ ಮೊನ್ನೆ ನಾವು ಬೆಳಗಾವಿ ನಮ್ಮ ಮಾತೇಶ್ ಕೌಜಲ್ ಕ್ಷೇತ್ರ ಒಳಗೆ ನೀವು ನಂಬಲ್ಲ, ಐ ವಾಸ್ ಟೇಕನ್ ಅಪ್ ಸೋ ಮಚ್. ನಾನು ಯೂಶಲಿ ಏನ್ ಮಾಡ್ತೀನಿ, ಊಟ ಮಕ್ಕಳ ಜೊತೆನೆ ಮಾಡೋದು. ಇಬ್ರಿತ್ಲಾಗೆ ಮಕ್ಕಳನ್ನ ಕೂರ್ಸ್ಕೊಂಡು ಮಾತಾಡ್ತೀನಿ. ಲೀಡರ್ಸ್ ಇಲ್ಲ ಆಫೀಸರ್ಸ್ ಯಾರನ್ನೂ ಹತ್ರ ಸೇರ್ಸಲ್ಲ, ಟೀಚರ್ಸ್ ಸೇರ್ಸಲ್ಲ, ಎಲ್ಲರನ್ನು ದೂರ ಕೂರಿಸ್ತೀನಿ. ಅವಾಗ ಏನಾಗುತ್ತೆ, ಮುಕ್ತವಾಗಿ ಮಾತಾಡ್ತಾರೆ. ಸ್ವಲ್ಪ ಹೊತ್ತು ಬಿಡ್ತೀನಿ, ಆಮೇಲೆ ಕೇಳ್ತೀನಿ. ಆಮೇಲೆ ಕೇಳ್ದೆ ನಾನು, ಬೆಳಗ್ಗೆ ಹಾಲು ಕೊಡ್ತೀವಿ ಮತ್ತೆ ರಾಗಿ ಕೊಡ್ತೀವಿ, ರಾಗಿ ಮಾಲ್ಟು, ಮತ್ತೆ ಮಧ್ಯಾಹ್ನ ಊಟ ಕೊಡ್ತೀವಿ. ಇದೆಲ್ಲ ನಿಂಗೆ ಏನ್ ಅನ್ಸುತ್ತಮ್ಮ ಎಲ್ಲ ಅಂತ ಕೇಳ್ದಾಗ ಒಂದ್ ಹೆಣ್ಮಗಳು, ಇಲ್ಲ ಸಾಹೇಬ್ರ ಬೆಳಗ್ಗೆ ನಮ್ಮ ಅಪ್ಪ ಅಮ್ಮ ಕೂಲಿಗೆ ಹೋಗ್ರಿ, ಅವರು ಕೂಲಿ ಹೋಗೋದ್ರಿಂದ ಕೆಲಸತಿ ಅಡ್ಗೆ ಮಾಡಕ್ ಆಗೋದಿಲ್ಲ, ಕೆಲಸ ಏನು ತಿನ್ಲಿಲ್ಲ ಅಂದ್ರೆ ಇದು ಬಂದ್ರೆ ಹೊಟ್ಟೆ ತುಂಬಾ ಇರ್ತೈತಿ, ಇಷ್ಟು ಕೊಡ್ತಾರ್ರಿ, ಹಾಲು ಸಕ್ಕರೆ ಎಲ್ಲ ಇರ್ತೈತ್ರಿ, ಆ ರಾಗಿ ಮಾಲ್ಟ್ ಅಂತೂ ಫುಲ್ ಆಕತಿ, ಮತ್ 12:30ಗೆ ಊಟ ಕೊಡ್ತಾರೆ ಅಂತ ಹೇಳಿ. ಆಮೇಲೆ ಊಟ ಎಲ್ಲ ಚೆನ್ನಾಗ್ ಮಾಡ್ತಾರ, ಅಡ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಎಲ್ಲ ಕೇಳಿದ್ರೆ, ಇಲ್ಲ ತುಂಬಾ ಚೆನ್ನಾಗ್ ಇರ್ತೈತಿ, ಮೊಟ್ಟೆ ಗಿಟ್ಟ ಎಲ್ಲ ಕೊಡ್ತಾರೆ, ಎಲ್ಲ ಚೆನ್ನಾಗಿರ್ತೈತಿ, ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅಂದ್ರೆ, ಇಲ್ಲ ಮನೇಲಿ ಸ್ವಲ್ಪ ತರಕಾರಿ ಹಾಕಲ್ಲ ಸಾಹೇಬ್ರೆ, ಇಲ್ಲ ಹಾಕ್ತಾರೆ. ನನಗೆ ಅದು ಕಣ್ಣಲ್ಲಿ ತರಕಾರಿ ನೋಡಿ, ಸಿ ಐ ಟೆಲ್ ಯು ದಿಸ್ ಇಸ್ ವಾಟ್ ಲೈಫ್ ಇಸ್. ತರಕಾರಿ ಮನೇಲಿ ಇರಲ್ಲ ಅಂತ ಹೇಳಿ ಯಾರು ಬಡತನಕ್ಕೆ ಅರ್ಜಿ ಹಾಕಲ್ಲ. ಬಟ್ ಸರ್ಕಾರದ ಕೆಲಸ ಆಗ್ತದೆ, ಇದನ್ನ ಸಾಕಾರ ಮಾಡ್ಬೇಕು. ಎಲ್ಲದೂ ಮಾಡಕ್ಕಾಗಲ್ಲ, ಬಟ್ ಅವಕಾಶಗಳು ಸಿಕ್ಕಾಗ ನಾವು ಮಾಡ್ಲಿಲ್ಲ ಅಂದ್ರೆ ಆ ಶಾಲೆಯವರು ಎಷ್ಟು ಚೆನ್ನಾಗಿ ಅವರಿಗೆ ತರಕಾರಿ ಎಲ್ಲ ಹಾಕೊಡ್ತಾರಂದ್ರೆ ನೋಡಿ. ಒಂದು ಮಗು ಮನೇಲಿ ತರಕಾರಿ ಹಾಕಲ್ಲ, ಇಲ್ಲಿ ತರಕಾರಿ ಹಾಕ್ತಾರೆ ಅಂತ ಹೇಳಿದ್ರೆ, ಹಂಗಾರೆ ನೀವು ಈ ಕಾರ್ಯಕ್ರಮ ಎಲ್ಲಿ ಕೂರಿಸ್ಬೇಕು? ಹೌದು ಸರ್, ಎಲ್ಲಿ ಕೂರಿಸ್ಬೇಕು? ನಿಜ. ಓಕೆ, ಕೆಲವು ಸತಿ ಇದ್ರಲ್ಲೂ ಅಲ್ಲಿ ಇಲ್ಲಿ ಹೆಚ್ಚು ಕಮ್ಮಿ ಆಗ್ತಾವ, ಅದೆಲ್ಲ ಟೈಟ್ ಮಾಡೋಣ, ನೋ ಪ್ರಾಬ್ಲಮ್. ಬಟ್ ಈ ಮಗುಗೆ ಇಲ್ಲಿ ಹೋಗಿದೆಯಲ್ಲ, ನಾನು ಐ ಆಮ್ ವೆರಿ ಹ್ಯಾಪಿ. ಅದು ಸಿದ್ದರಾಮಯ್ಯ ಸಾಹೇಬ್ರಿಗೆ ಅದಕ್ಕೆ ಹೇಳ್ತಾರಲ್ಲ, ಯಾರು ಹೊಟ್ಟೆ ಹಸ್ತಿರೋರು ಬರೀ ಭಿಕಾರಿಗಳ ತರ ತಿನ್ಬಾರ್ದು. ನಿಜ. ಹೊಟ್ಟೆ ತುಂಬಾ ನಾವು ನೀವು ತಿಂದಂಗ್ ತಿನ್ಬೇಕು. ಕರೆಕ್ಟ್. ದುಡಿಯಕ್ಕೆ ಅವನಿಗೂ ಕೆಪಾಸಿಟಿ ಇರುತ್ತೆ, ಕೆಲಸ ನಾವು ನೀವು ಕೊಟ್ಟಿಲ್ಲ. ಕರೆಕ್ಟ್. ಅವನಿಗೂ ಏನೋ ಒಂದು ಅಬ್ದುಲ್ ಕಲಾಂ ಆಗುತ್ತೆ ಕೆಲಸ ಮಾಡಕ್ಕೆ, ನೀವು ಶಿಕ್ಷಣ ಕೊಟ್ಟಿಲ್ಲ. ತಪ್ಪು ಯಾರ್ದು? ಸರ್ಕಾರದ್ದು. ನಿಜ. ನಾವು ತಪ್ಪು ಮಾಡಿ ಮಕ್ಳಿಗೆ ಯಾಕೆ ಶಿಕ್ಷೆ? ಅದಕ್ಕೆ 3 ಎಕ್ಸಾಮ್ ಪಾಲಿಸಿ. ಹೌದು, ನಿಜ ಸರ್, ನಿಜ. ನಿಜಕ್ಕೂ ಖುಷಿ ಪಡುವಂತ ವಿಚಾರ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.